ಬಂಗಾರ ಬೆಳ್ಳಿ ಖರೀದಿದಾರರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಯುದ್ಧದ ಎಫೆಕ್ಟ್ ಗೋಲ್ಡ್ ಸಿಲ್ವರ್ ರೇಟ್ ಇಳಿಕೆ ಆಗಿದೆ. 10 ಗ್ರಾಂ ಬಂಗಾರದ ಬೆಲೆ 1,61,000 ರೂಪಾಯಿ. ದಿನದಿಂದ ದಿನಕ್ಕೆ ಇಳಿಕೆ ಆಗ್ತಾ ಇರುವಂತಹ ಚಿನ್ನದ ರೇಟ್ ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ರೇಟ್ನಲ್ಲೂ ಕೂಡ ಡೌನ್ ಆಗಿದೆ. ದಾಖಲೆ ಮಟ್ಟದಲ್ಲಿ ಏರಿಕೆಯನ್ನ ಕಂಡಿದಂತಹ ಚಿನ್ನ ಬೆಳ್ಳಿ ಯುದ್ಧದ ಹೊಡೆತದಿಂದ ಬದಲಾವಣೆಗಳ ಕಂಡು ಬರ್ತಾ ಇರುವಂಥದ್ದು. ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ರೇಟ್ನಲ್ಲೂ ಕೂಡ ಡೌನ್ ಆಗಿದೆ. ಕೆಜಿ ಬೆಳ್ಳಿಯ ದರ 2,66,000 ರೂಪಾಯಿ. ದಾಖಲೆ ಮಟ್ಟದಲ್ಲಿ ಏರಿಕೆಯನ್ನ ಕಂಡಿರುವಂಥದ್ದು ಚಿನ್ನ ಮತ್ತೆ ಬೆಳ್ಳಿ. ಯುದ್ಧದ ಹೊಡೆತದಿಂದ ಡಾಲರ್ ಮೇಲೆ ಹೂಡಿಕೆ ಮಾಡಲಾಗಿರುತ್ತೆ. ಗ್ರಾಹಕರಿಗೆ ಲಾಭವಾದರೂ ಷೇರುಪೇಟೆಯಲ್ಲಿ ತಲ್ಲಣ ಉಂಟಾಗುವಂಥದ್ದು. ಬಂಗಾರ ಬೆಳ್ಳಿ ಖರೀದಿದಾರರಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಯುದ್ಧದ ಎಫೆಕ್ಟ್ನಿಂದಾಗಿ ಗೋಲ್ಡ್ ಸಿಲ್ವರ್ ರೇಟ್ ಇಳಿಕೆಯಾಗಿರುವಂಥದ್ದು. 10 ಗ್ರಾಂ ಬಂಗಾರದ ಬೆಲೆ 1,61,000 ರೂಪಾಯಿ. ದಿನದಿಂದ ದಿನಕ್ಕೆ ಇಳಿಕೆಯಾಗ್ತಾ ಇರುವಂತಹ ಚಿನ್ನದ ರೇಟ್ ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ರೇಟಲ್ಲೂ ಕೂಡ ಡೌನ್ ಆಗಿದೆ. 2,66,000 ರೂಪಾಯಿ ಇದೆ ಕೆಜಿ ಬೆಳ್ಳಿ. ದಾಖಲೆ ಮಟ್ಟದಲ್ಲಿ ಏರಿಕೆ ಕಂಡಿರುತ್ತೆ. ಚಿನ್ನ ಬೆಳ್ಳಿ ಎರಡೂ ಕೂಡ ಸಿಕ್ಕಾಪಟ್ಟೆ ಗೊಂದಲಗಳು, ಸಮಸ್ಯೆಗಳು, ಮತ್ತು ಈಗ ಬ್ಯಾಕ್ ಟು ಬ್ಯಾಕ್ ಹಬ್ಬಗಳಾಗಿರ್ಬೋದು, ಮತ್ತು ಒಳ್ಳೊಳ್ಳೆ ಮುಹೂರ್ತ ಮದುವೆಗೆ ಮತ್ತು ಗೃಹ ಪ್ರವೇಶಗಳಿಗೆ ಚಿನ್ನ ಬೆಳ್ಳಿ ಕಡ್ಡಾಯವಾಗಿ ಖರೀದಿ ಮಾಡುವಂತಹ ಅನಿವಾರ್ಯತೆ ಇರುತ್ತೆ. ಜನರು ಎಲ್ಲೋ ಸಪ್ಪೆ ಮೋರೆ ಹಾಕೊಂಡು ಹೋಗಿ ಖರೀದಿ ಮಾಡುವಂತಹ ಪರಿಸ್ಥಿತಿ ಕೂಡ ಉಂಟಾಗಿತ್ತು. ಬಟ್ ಇದೀಗ ಯುದ್ಧದ ಎಫೆಕ್ಟ್ನಿಂದಾಗಿ ಸ್ವಲ್ಪ ತಕ್ಕ ಮಟ್ಟಿಗೆ ನಿಟ್ಟುಸಿರು ಬಿಡುವಂತಹ ಬೆಲೆಯನ್ನು ಕಾಣಬಹುದು. ಇಳಿಕೆಯನ್ನು ಕಾಣ್ತಾ ಇದೆ. ಚಿನ್ನದ ರೇಟ್ ಮುಗೀತು, ಇನ್ನು ಚಿನ್ನದ ರೇಟ್ ಇಳಿಯೋದೇ ಇಲ್ಲ, ಗಗನಕ್ಕೇರಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೂಡಿಕೆಯನ್ನು ಮಾಡಬೇಕಾ, ಸ್ಟಾಪ್ ಮಾಡಬೇಕಾ ಅನ್ನುವಂಥ ಗೊಂದಲದಲ್ಲೇ ಇದ್ರು. ಬಟ್ ಇದೀಗ ಯುದ್ಧದ ಎಫೆಕ್ಟ್ನಿಂದಾಗಿ ಕೊಂಚ ಚಿನ್ನದ ಬೆಲೆ ಇಳಿಮುಖವನ್ನು ಕಾಣ್ತಾ ಇದೆ. ದಿನೇ ದಿನೇ ಯುದ್ಧದ ಹೊಡೆತದಿಂದ ಡಾಲರ್ ಮೇಲೆ ಹೂಡಿಕೆ ಮಾಡಲಾಗ್ತಾ ಇರುವಂಥದ್ದು ಗ್ರಾಹಕರಿಗೆ ಲಾಭವಾದರೂ ಕೂಡ ಷೇರುಪೇಟೆಯಲ್ಲಿ ತಲ್ಲಣ ಉಂಟಾಗಿದೆ. ಬಂಗಾರ ಬೆಳ್ಳಿ ಖರೀದಿದಾರರಿಗೆ ಇದೀಗ ಗುಡ್ ನ್ಯೂಸ್ ಸಿಗ್ತಾ ಇರುವಂಥದ್ದು. ಸ್ವಲ್ಪ ಇಳಿಮುಖವನ್ನು ಕಾಣ್ತಾ ಇದೆ. ಖರೀದಿ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾರೆಲ್ಲ ಅಂದುಕೊಂಡಿರ್ತಾರೆ. ಸೊ ಬೆಸ್ಟ್ ಟೈಮ್ ಅನ್ಸುತ್ತೆ. ಗೊತ್ತಿಲ್ಲ ಮುಂದೆ ಏರಿಕೆನ ಕಾಣುತ್ತಾ, ಇದೇ ರೇಟಲ್ಲೇ ಇರುತ್ತಾ, ಇಳಿಕೆ ಕಾಣುತ್ತಾ, ಏನು ಬೇಕಾರಾಗ್ಬೋದು. ಬಿಕಾಸ್ ಬೆಳಗ್ಗೆ ಇದ್ದಂತಹ ರೇಟ್ ಓಪನಿಂಗ್ ಟೈಮಲ್ಲಿ, ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಇದ್ದಂತಹ ಬೆಲೆ ಕ್ಲೋಸಿಂಗ್ ಟೈಮಲ್ಲಿ ಆಲ್ರೆಡಿ ಬದಲಾವಣೆಯನ್ನು ಕಂಡಿರುತ್ತೆ. ಏರಿಳಿತಗಳಾಗಿರುತ್ತೆ. ಸಿಕ್ಕಾಪಟ್ಟೆ ಕ್ರಾಶ್ ಕೂಡ ಆಯಿತು. ಲಾಸ್ಟ್ 1 to 2 ಮಂತ್ಸಿಂದ ಇದೇ ರೀತಿ ಆಗ್ತಾ ಇದೆ. ಸೊ ಈಗ ಯುದ್ಧದ ಎಫೆಕ್ಟ್ನಿಂದಾಗಿ ಕೊಂಚ ಇಳಿಮುಖವನ್ನು ಕಂಡಿರುವಂಥದ್ದು ಚಿನ್ನದ ಬೆಲೆ, ಬೆಳ್ಳಿ ಕೂಡ. ಸೊ ಇದೀಗ ಖರೀದಿ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂತ ಅನಿಸುತ್ತೆ. ದಿನದಿಂದ ದಿನಕ್ಕೆ ಇಳಿಕೆ ಆಗ್ತಾ ಇರುವಂತಹ ಚಿನ್ನದ ರೇಟ್ ಇನ್ನೂ ಕಮ್ಮಿ ಆಗ್ಬೋದೇನೋ ಮುಂದಿನ ದಿನಗಳಲ್ಲಿ ಅಂತ ಕಾದು ಕುಳ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಗೊತ್ತಿಲ್ಲ, ಏನು ಬೇಕಾದರೂ ಡಿಫ್ರೆನ್ಸಸ್ ಆಗಬಹುದು. ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ರೇಟಲ್ಲೂ ಕೂಡ ಡೌನ್ ಆಗಿರುವಂಥದ್ದು.